ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ತಾವೇನಾದ್ರು ಮೊದಲನೇ ಬಾರಿ ಚಾನಲ್ನ ವಿಸಿಟ್ ಮಾಡಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಕಣ್ಣೀರು ಭರಿಸುವ ಕಷ್ಟಗಳು ನಮಗೆ ಬೇಕು, ಹಾಗಲೇ ಆ ಕಣ್ಣೀರನ್ನು ಒರೆಸುವ ಬೆರಳು ಯಾವುದೆಂದು ನಮಗೆ ತಿಳಿಯುವುದು. ಹೌದಲ್ವಾ ಸ್ನೇಹಿತರೆ? ಜೀವನದಲ್ಲಿ ಎಲ್ರಿಗೂ ಕೂಡ ಕಷ್ಟ, ಬೇಜಾರು, ಹಾಗೆ ಕಣ್ಣೀರಾಗುವಂತಹ ಪರಿಸ್ಥಿತಿಗಳು ಒಂದಲ್ಲ ಒಂದ್ಸಲ ಬಂದೇ ಬಂದಿರುತ್ತೆ. ಸೊ ಅಂತಹ ಸಮಯದಲ್ಲೇ ನಮಗೆ ಗೊತ್ತಾಗೋದು ನಮ್ಮ ಜೊತೆ ಯಾರು ಇರ್ತಾರೆ, ಯಾರು ಇರೋದಿಲ್ಲ ಅಂತ. ಎಷ್ಟೋ ಸಲ ನಾವು ತುಂಬಾನೇ ಒಂದು ಓವರ್ ಕಾನ್ಫಿಡೆನ್ಸಲ್ಲಿ ಇರ್ತೀವಿ. ಇಲ್ಲಪ್ಪ, ಈ ಒಬ್ಬರು ಫ್ಯಾಮಿಲಿ ಮೆಂಬರ್ ಆಗ್ಬೋದು ಅಥವಾ ಈ ಒಬ್ಬರು ಸ್ನೇಹಿತರಾಗ್ಬೋದು, ನಮ್ಗೆ ಏನೇ ಕಷ್ಟ ಬಂದರೂ ನಮ್ಮ ಜೊತೆ ಇದ್ದೇ ಇರ್ತಾರೆ ಅಂತ ಅವ್ರ ಜೊತೆ ಸಾಮಾನ್ಯವಾಗಿರುವಾಗ ನಮಗೆ ಯೋಚನೆ ಬಂದಿರುತ್ತೆ. ಆದರೆ ಒಂದು ಕಷ್ಟ ಬಂದಾಗಲೇ ನಮಗೆ ಗೊತ್ತಾಗೋದು ನಿಜವಾಗ್ಲೂ ಯಾರು ನಮ್ಮ ಜೊತೆಯಲ್ಲಿ ನಿಲ್ತಾರೆ ಅಂತ. ಎಷ್ಟೋ ಸಲ ನಾವು ಯಾರನ್ನ ಎಕ್ಸ್ಪೆಕ್ಟ್ ಮಾಡಿರ್ತೀವಿ, ಇವ್ರು ನಮಗೆ ಹೆಲ್ಪ್ ಮಾಡೇ ಮಾಡ್ತಾರೆ, ಇವ್ರು ನನ್ನ ಜೊತೆ ಇದ್ದೇ ಇರ್ತಾರೆ ಅಂತ. ಅವರು ಎಷ್ಟೋ ಸಲ ನಮ್ಮ ಸಹಾಯಕ್ಕೆ ಬರೋದೇ ಇಲ್ಲ. ಆದರೆ ನಾವು ಯಾರನ್ನ ಅಂದ್ಕೊಂಡಿರೋದಿಲ್ಲ, ಇವ್ರು ನನಗೆ ಎಲ್ಲಿ ಸಹಾಯ ಮಾಡ್ತಾರೆ ಬಿಡು, ಇವರು ನನ್ನಿಂದ ದೂರನೇ ಇರ್ತಾರೆ, ಇವ್ರಿಗೆ ನನ್ನ ಕಂಡ್ರೆ ಆಗೋದಿಲ್ಲ ಅಂತೆಲ್ಲ ನಾವು ಮನಸ್ಸಲ್ಲಿ ಏನೇನೋ ಆಲೋಚನೆಗಳನ್ನು ಇಟ್ಕೊಂಡಿರ್ತೀವಿ ಅಲ್ವಾ. ಸೊ ಅಂಥವ್ರೆ ನಮ್ಮ ಕೆಲವೊಬ್ಬೊಂದು ಕಷ್ಟ ಸಮಯದಲ್ಲಿ ಹಾಗೆ ಬರ್ತಾರೆ. ಇಂಥ ಸಮಯಗಳು ಜೀವನದಲ್ಲಿ ಬರಲೇಬೇಕು ಸ್ನೇಹಿತರೆ. ಆವಾಗಲೇ ನಮಗೂ ಕೂಡ ಅರ್ಥ ಆಗೋದು ನಮ್ಮವ್ರು ಯಾರು, ಹಾಗೆ ಬೇರೆಯವ್ರು ಯಾರು, ಹಾಗೆ ಯಾರು ನಮ್ಮನ್ನು ಅವರ ಪರಿಸ್ಥಿತಿಗೆ ತಕ್ಕಂತೆ ಉಪಯೋಗಿಸ್ಕೊಳ್ತಾ ಇದ್ದಾರೆ ಅಂತ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಸ್ನೇಹಿತರೆ. ನೀವೇನು ಹೇಳ್ತೀರಾ? ನಿಮಗೂ ಕೂಡ ಯಾವಾಗಲಾದ್ರೂ ಜೀವನದಲ್ಲಿ ಈ ರೀತಿಯಾದಂತಹ ಅನುಭವಗಳು ಆಗಿದೆಯಾ? ಕಮೆಂಟಲ್ಲಿ ಶೇರ್ ಮಾಡಿ, ಸರಿನಾ? ಸೊ ಹಾಗೆ ಅಟ್ಲೀಸ್ಟ್ ನಾನು ಹೇಳಿದಂತಹ ವಿಡಿಯೋ ನಿಮಗೂ ಕೂಡ ಸತ್ಯ ಅಂತ ಅನಿಸಿದ್ರೆ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಇಷ್ಟು ಹೇಳ್ತಾ ಸ್ನೇಹಿತರೆ, ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ಒಂದು ವಿಡಿಯೋ ತಮಗೇನಾದ್ರು ಸ್ವಲ್ಪ ಆದರೂ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ಶೇರ್ ಮಾಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.